ಎಲ್ಲ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಟಿಥೋನಸ್ ಈ ಒಂದು ಪದ್ಯದ ಕನ್ನಡದ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಟಿಥೋನಸ್ ಇದು ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ರವರ ಪದ್ಯವಾಗಿರುತ್ತೆ. ಟೆನಿಸನ್ ರವರು ಈ ಪದ್ಯವನ್ನು 1833ರಲ್ಲಿ ಬರೀತಾರೆ, ಆದರೆ ಈ ಪದ್ಯ 1859ರಲ್ಲಿ ಪೂರ್ಣಗೊಳ್ಳುತ್ತೆ. ಟಿಥೋನಸ್ ಈತ ಒಬ್ಬ ಟ್ರೋಜನ್ನ ರಾಜಕುಮಾರನಾಗಿರ್ತಾನೆ. ಈ ಒಂದು ಪದ್ಯ ಈ ಟ್ರೋಜನ್ನ ರಾಜಕುಮಾರನಾಗಿರ್ತಕ್ಕಂಥ ಟಿಥೋನಸ್ನ ಕಥೆಯನ್ನು ತಿಳಿಸುತ್ತೆ. ಈತನಿಗೆ ಒಬ್ಬ ಸೂರ್ಯೋದಯದ ಅಥವಾ ಮುಂಜಾನೆಯ ದೇವತೆಯಾಗಿರ್ತಕ್ಕಂತಹ ಇಯೋಸ್ ಅಥವಾ ಅರೋರಾ ಅಂತಕ್ಕಂತಹ ದೇವತೆ ಏನು ಮಾಡ್ತಾಳೆ, ಈ ಟ್ರೋಜನ್ನ ರಾಜಕುಮಾರ ಟಿಥೋನಸ್ನನ್ನ ಪ್ರೀತಿ ಮಾಡ್ತಾಳೆ. ಆಕೆ ದೇವತೆ ಆಗಿರೋದ್ರಿಂದ ಆಕೆಗೆ ಒಂದು ಸಾವಿರೋದಿಲ್ಲ, ಅಮರತ್ವ ಪಡೆದಿರ್ತಾಳೆ. ಹಾಗೆ ತನ್ನ ಪ್ರಿಯಕರನಾಗಿರ್ತಕ್ಕಂಥ ಟಿಥೋನಸ್ಗೂ ಕೂಡ ಅಮರತ್ವವನ್ನು ಪಡಿಬೇಕು ಅಂತ ಹೇಳಿ ಆಕೆ ಇಯೋಸ್ ಅಥವಾ ಅರೋರಾ ಏನು ಮಾಡ್ತಾಳೆ, ಆ ದೇವರಾದಂಥ ಜ್ಯೂಸ್ನ ಬಳಿ ಹೋಗಿ ಆತನಿಗೆ ಅಮರತ್ವವನ್ನು ದಯಪಾಲಿಸುವಂತೆ ಬೇಡಿಕೊಳ್ತಾಳೆ. ಆದರೆ ಆಕೆಯಲ್ಲಿ ಆತನಿಗೆ ಆ ಒಂದು ವರವನ್ನು ಅಮರತ್ವವನ್ನು ಪಡೆಯಬೇಕಾದ್ರೆ ಒಂದು ತಪ್ಪನ್ನು ಮಾಡ್ತಾಳೆ. ಆತನಿಗೆ ಸಾವಿಲ್ಲದಂತೆ ಒಂದು ವರವನ್ನು ಪಡಿತಾಳೆ, ಆದರೆ ಆತನಿಗೆ ಆ ಸಾವಿಲ್ಲದೆ ಅಂದರೆ ಆತನಿಗೆ ಯೌವನವನ್ನು ಕೇಳೋದು ಮರ್ತಿರ್ತಾಳೆ. ಆತನಿಗೆ ಅಮರತ್ವ ಸಿಗುತ್ತೆ, ಆದರೆ ಆತನಿಗೆ ಯೌವನ ಇರೋದಿಲ್ಲ, ಆತ ಮುದುಕನಾಗ್ತಾ ಸಾಕ್ತಾ ಇರ್ತಾನೆ. ಈ ರೀತಿಯಾದಂತಹ ಒಂದು ವರವನ್ನು ಪಡೆದುಕೊಳ್ತಾಳೆ. ಆ ವರವೇ ಆತನಿಗೆ ವಯಸ್ಸಾಗುವ ಒಂದು ಶಾಪಕ್ಕೆ ಆತ ಒಳಗಾಗ್ತಾನೆ. ಈ ಪದ್ಯದಲ್ಲಿ ಆತನ ಒಂದು ಆಸೆಗಳು, ಯೌವನ ಇಲ್ಲದೆ ಇರತಕ್ಕಂತಹ ಅಮರತ್ವ, ಈ ವಿಷಯಗಳನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಆ ಟಿಥೋನಸ್ ಏನು ಮಾಡ್ತಾನೆ, ಒಬ್ಬ ದುಃಖಿತನಾಗ್ತಾನೆ, ಲೆಮೆಂಟ್ ಆಗಿ ಪರಿವರ್ತನೆ ಆಗಿಬಿಡ್ತಾನೆ. ಬನ್ನಿ ಈ ಒಂದು ಪದ್ಯದ ಒಂದು ಸ್ಟ್ಯಾನ್ಸಾ ವೈಸ್ ಸಮರಿಯನ್ನು ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಒಂದು ಸಾರಾಂಶವನ್ನು ಕೇಳಿದ ನಂತರ ಇಂಗ್ಲೀಷ್ನಲ್ಲಿ ನೀವು ಈ ಸಾರಾಂಶದ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಇಲ್ಲಿ ಈ ಟಿಥೋನಸ್ ಈ ಒಂದು ಪದ್ಯ, ಟಿಥೋನಸ್ ತನ್ನನ್ನು ಹೊರತುಪಡಿಸಿ ಜೀವನ ಮತ್ತು ಸಾವಿನ ಚಕ್ರದ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸುವ ಹಾಗೆ ಈ ಒಂದು ಪದ್ಯ ಪ್ರಾರಂಭವಾಗುತ್ತೆ. ಆತನು ಕೊಳೆತು ಬೀಳುವಂತಹ ಕಾಡುಗಳಿಂದ ಹಿಡಿದು ತನ್ನ ಭಾರವನ್ನು ನೆಲಕ್ಕೆ ಸುರಿಸುವ ಹಾವಿಗಳವರೆಗೆ ಪ್ರಕೃತಿಯಲ್ಲಿನ ಎಲ್ಲವೂ ಸಹ ಜೀವನ ಚಕ್ರವನ್ನು ಅನುಸರಿಸುವುದನ್ನು ಆತ ಗಮನಿಸ್ತಾನೆ. ಅಂದರೆ ಇಲ್ಲಿ ಕಾಡುಗಳು, ಮರಗಳು ಎಲ್ಲವೂ ಸಹ ಬೆಳಿತವೆ, ಅವು ಕೊಳಿತವೆ, ಸಾಯ್ತವೆ. ಈವನ್ ಆ ಮಂಜು ಕೂಡ, ಹಾವಿ ಕೂಡ ಮಂಜಾಗಿ ಮಳೆ ಸುರಿಯುತ್ತೆ. ಈ ರೀತಿ ಒಂದು ಪ್ರತಿಯೊಂದಕ್ಕೂ ಜೀವನ ಚಕ್ರ ಇದೆ. ಆದರೆ ಮನುಷ್ಯ ಕೂಡ ಬಂದು ಒಂದು ಹೊಲವನ್ನು ಉತ್ತು ಅದರ ಕೆಳಗೆ ಮಲಗ್ತಾನೆ, ಮತ್ತು ದೀರ್ಘಕಾಲ ಬದುಕುವ ಒಂದು ಅಂಶ ಕೂಡ ಅಂತಿಮವಾಗಿ ಸಾಯುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ತಾನೆ. ಟಿಥೋನಸ್ ಈ ಕ್ರೂರ ಅಮರತ್ವದಿಂದ ತಾನು ಮಾತ್ರ ಬಳಲಿದ್ದೇನೆ, ಟಯರ್ಡ್ ಆಗಿದ್ದೇನೆ ಅನ್ನೋದನ್ನು ಹೇಳ್ತಾನೆ. ಅವನು ಅರಾಳಲೊಂದಿಗೆ ವಾಸಿಸುವ ತನ್ನ ಪೂರ್ವದ ಒಂದು ಮೌನವಾದಂಥ ಶಾಂತಿ ಪ್ರದೇಶಗಳಲ್ಲಿ ಒಂದು ಕನಸಿನಂತೆ ಅಲೆದಾಡುವ ಬಿಳಿ ಕೂದಲಿನ ನೆರಳು ಅಂತ ತನ್ನನ್ನು ತಾನು ಭಾವಿಸಿಕೊಳ್ತಾನೆ. ಅರೋಳಲ ಈ ಶಾಶ್ವತವಾದಂತಹ ಅಮರತ್ವಕ್ಕೆ ತದ್ವಿರುದ್ಧವಾಗಿ ಅವನು ಅವಳ ತೋಳುಗಳಲ್ಲಿ ನಿಧಾನವಾಗಿ ಒಣಗಿ ಹೋಗ್ತಾ ಇದ್ದೇನೆ, ಬಾಡಿ ಹೋಗ್ತಾ ಇದ್ದೇನೆ ಅಂತ ಭಾವಿಸ್ತಾನೆ. ಕಾಡುಗಳು, ಹಾವಿಗಳು, ಮನುಷ್ಯರು ಎಲ್ಲರೂ ನೈಸರ್ಗಿಕ ಅಂತ್ಯವಿದೆ, ಟಿಥೋನಸ್ ಮಾತ್ರ ಶಾಶ್ವತವಾಗಿ ವಯಸ್ಸಾಗುವ ಒಂದು ಶಾಪಕ್ಕೆ ಒಳಗಾಗಿದ್ದೇನೆ ಅಂತ ಹೇಳಿ ಮೊದಲನೇ ಸ್ಟ್ಯಾನ್ಸದಲ್ಲಿ ಆಲ್ಫ್ರೆಡ್ ಟೆನಿಸನ್ ರವರು ಟಿಥೋನಸ್ನ ಬಗ್ಗೆ ತಿಳಿಸ್ತಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ ಟಿಥೋನಸ್ ಒಂದು ರೀತಿಯ ಆ್ಯಶ್ ಶಾಡೋ ಅಂದರೆ ಬೂದು ನೆರಳು ಆಗಿರುವ ತನ್ನ ಸ್ಥಿತಿಯ ಬಗ್ಗೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾನೆ. ತನ್ನ ಸೌಂದರ್ಯದಿಂದ ಅವನು ತನ್ನ ಹೃದಯಕ್ಕೆ ದೇವರಂತೆ ಕಂಡ ಆ ಸಮಯವನ್ನು ನೆನಪಿಸ್ಕೊಳ್ತಾನೆ. ಅವನ ಒಂದು ಸೌಂದರ್ಯದಿಂದಾಗಿ ಆ ದೇವತೆ ಅರೋರಾ ಅವನನ್ನು ತನ್ನ ಪ್ರೇಮಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ಅವನು ನೆನಪಿಸ್ಕೊಳ್ತಾನೆ. ನಂತರ ಅವನು ತನ್ನ ದುಃಖಕ್ಕೆ ಕಾರಣವನ್ನು ಬಹಿರಂಗಪಡಿಸ್ತಾನೆ. ಅವನು ಅರೋಳನನ್ನು ತನಗೆ ಅಮರತ್ವವನ್ನು ನೀಡು ಎಂದು ಕೇಳಿಕೊಂಡಿದ್ನು. ಅವಳು ಶ್ರೀಮಂತ ವ್ಯಕ್ತಿಯಂತೆ ನಗುತ್ತಲೇ ಅವನ ಆಶಯವನ್ನು ಈಡೇರಿಸಿದ್ಲು ಅಂತಕ್ಕಂಥದ್ದನ್ನು ತಿಳಿಸ್ತಾನೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ ಈ ಒಂದು ಸಾಲುಗಳಲ್ಲಿ ಟಿಥೋನಸ್ ಆಸೆಯ ಪರಿಣಾಮಗಳನ್ನು ವಿವರಿಸ್ತಾ ಹೋಗ್ತಾನೆ. ಅರೋರಾ ಜೊತೆಗಿರುವ ದೇವತೆಗಳಾದಂತಹ ಒಂದು ಬಲಶಾಲಿ ಗಂಟೆಗಳು ಅವನ ಸಾವಿನಿಂದ ತಪ್ಪಿಸಿಕೊಂಡಿದ್ದಕ್ಕೆ ಕೋಪಗೊಂಡಿದೆ, ಮತ್ತು ಅವನ ವಿರುದ್ಧ ಕೆಲಸ ಮಾಡಿದವು ಅಂತ ಕೂಡ ಹೇಳ್ತಾನೆ. ತನ್ನನ್ನು ಸೋಲಿಸಿ ಹಾಳು ಮಾಡಿ ತನ್ನನ್ನು ವಿರೂಪಗೊಳಿಸಿ ಒಬ್ಬ ವೃದ್ಧನನ್ನಾಗಿ ಮಾಡಿದರು ಅವರು ಅಂತ ಹೇಳ್ತಾನೆ. ಅವನ ಅಮರತ್ವದಿಂದಾಗಿ ಅವರನ್ನು ಕೊಲ್ಲಲು ಸಾಧ್ಯವಾಗದೇ ಇದ್ದರೂ ಅವರು ಅವನನ್ನು ಅಮರ ಯೌವನದ ಒಂದು ಸ್ಥಿತಿಯಲ್ಲಿ ವಾಸಿಸಲು ಬಿಟ್ಟರು ಅಂತ ಹೇಳ್ತಾನೆ. ಇಲ್ಲಿ ಆ ಒಂದು ಅಮರ ಯೌವನದ ಪಕ್ಕದಲ್ಲಿ ಅಮರ ವಯಸ್ಸು ಎಂಬ ನೋವಿನ
ಒಂದು ಸ್ಥಿತಿಯನ್ನು ಹೇಳ್ತಾನೆ. ಅವನಿಂದ ಇದ್ದ ಎಲ್ಲವೂ ಸಹ ಈಗ ಬದಲಾಗಿದೆ ಅಂತ ಅವನು ಭಾವಿಸ್ತಾನೆ ಈ ಒಂದು ಸ್ಟ್ಯಾನ್ಸಾದಲ್ಲಿ. ಇನ್ನು 4ನೇ ಪ್ಯಾರಾದಲ್ಲಿ ಟಿಥೋನಸ್ ಅರೋಳಳ ಒಂದು ಪ್ರೀತಿ ಮತ್ತು ಸೌಂದರ್ಯವು ತನ್ನ ದುಃಖಕ್ಕೆ ಪರಿಹಾರ ನೀಡುತ್ತೆಯೇ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಅರೋಳಳ ಮಾರ್ಗದರ್ಶಿಯಾದಂತಹ ಶುಕ್ರ ಗ್ರಹದ ಬೆಳ್ಳಿಯ ನಕ್ಷತ್ರವು ತನ್ನ ಕಣ್ಣುಗಳಲ್ಲಿ ಹೊಳೆಯುವುದನ್ನು ಅವನು ಗಮನಿಸ್ತಾನೆ. ಅದು ಅವನ ದುಸ್ಥಿತಿಗೆ ಕಣ್ಣೀರನ್ನು ತುಂಬಿಕೊಂಡಿದೆ ಅಂತ ಹೇಳ್ತಾನೆ. ಅವನು ಅರೋಳಳನ್ನು ನಿನ್ನ ಉಡುಗೊರೆಯನ್ನು ಹಿಂತೆಗೆದುಕೋ ಮತ್ತು ನನ್ನನ್ನು ಹೋಗಲು ಬಿಡು ಅಂತ ಬೇಡಿಕೊಳ್ತಾನೆ. ಅಂದರೆ ಅಮರತ್ವವನ್ನು ಹಿಂತೆಗೆದುಕೋ ಅಂತ ಹೇಳ್ತಾನೆ. ಅವನು ಈಗ ಮಾನವ ಜನಾಂಗದ ಇತರರಂತೆ ತಾನು ಇಲ್ಲ, ಅವರೆಲ್ಲರೂ ಸಾಯ್ತಾ ಇದ್ದಾರೆ, ನನಗೆ ಸಾವಿಲ್ಲ ಅಂತ ಎಲ್ಲರೂ ನಿಲ್ಲುವ ಒಂದು ಈ ಪ್ರಕೃತಿಯ ನಿಯಮದ ಗುರಿಯನ್ನು ಮೀರಿ ಬದುಕುವ ಒಂದು ಆಸೆಯ ಮೂರ್ಖತನವನ್ನು ತಾನು ಅರ್ಥ ಮಾಡ್ಕೊಳ್ತಾನೆ. ಅವನು ಈಗ ಸಾವನ್ನು ಎಲ್ಲರಿಗೂ ಅತ್ಯಂತ ಸೂಕ್ತ ಮತ್ತು ನೈಸರ್ಗಿಕ ಅಂತ್ಯ ಅಂತ ನೋಡ್ತಾನೆ. ನಂತರ ಮುಂಜಾನೆ ಒಂದು ಸಮೀಪಿಸ್ತಾ ಇದ್ದಂತೆ ಟಿಥೋನಸ್ ನಾನು ಹುಟ್ಟಿದ ಕರಾಳ ಜಗತ್ತು ಅಂದರೆ ಮೃತ್ಯುಲೋಕದ ಒಂದು ನೋಟವನ್ನು ನೋಡ್ತಾನೆ. ಇಲ್ಲಿ ಅವನ ಪ್ರೇಯಸಿಯಾದಂಥ ಅರೋಳಳ ದೇಹದಿಂದ ಹೊರಬರುವಂತಹ ನಿಗೂಢ ಹೊಳಪು ಅವಳ ಒಂದು ಆಗಮನಕ್ಕೆ ಅವನು ಸಾಕ್ಷಿಯಾಗ್ತೇನೆ ಅಂತ ಹೇಳ್ತಾನೆ. ಅವಳ ಕೆನ್ನೆ ಕೆಂಪಾಗುತ್ತದೆ, ಅವಳ ಕಣ್ಣುಗಳು ಪ್ರಕಾಶಮಾನವಾಗುತ್ತೆ ಮತ್ತು ಅವಳ ಕುದುರೆಗಳ ಒಂದು ಗುಂಪು ಏರುತ್ತೆ. ಅವುಗಳ ಕೆಸರುಗಳಿಂದ ಕತ್ತಲೆಯನ್ನು ಆ ಒಂದು ಅಂದರೆ ಆ ಕುದುರೆಗಳ ಒಂದು ಕೂದಲು ಕೇಸರಗಳಿಂದ ಕತ್ತಲೆಯನ್ನು ಅಲುಗಾಡಿಸಿ ಹೋಗಲಾಡಿಸುತ್ತಾ ಆ ಒಂದು ಬೆಂಕಿಯ ಚೂರುಗಳಾಗಿ ಅವು ಒಡೆಯುತ್ತಾ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ತಾನೆ. ನಂತರ ಅರೋರ ಯಾವಾಗಲೂ ಹೆಚ್ಚು ಸುಂದರವಾಗ್ತಾಳೆ, ಆದರೆ ಅವನಿಗೆ ಉತ್ತರವನ್ನು ನೀಡುವ ಮೊದಲು ಹೊರಟು ಹೋಗ್ತಾಳೆ ಅಂತ ಟಿಥೋನಸ್ ಗಮನಿಸ್ತಾನೆ. ಅವನ ಕೆನ್ನೆ ಮೇಲೆ ಬೀಳುವ ಅವಳ ಕಣ್ಣೀರು ಅವನನ್ನು ಹೆದರಿಸುತ್ತೆ ಮತ್ತು ಒಂದು ಮಾತು ಸತ್ಯವಾಗಿರಬಹುದು ಎಂಬ ಭಯದಿಂದ ಅವನು ನಡುಗ್ತಾನೆ. ದೇವರುಗಳು ಸ್ವತಃ ತಮ್ಮ ಉಡುಗೊರೆಗಳನ್ನು ಹಿಂತಿರುಗಿ ಪಡೆಯಲು ಸಾಧ್ಯ ಇಲ್ಲ ಅಂತ ಅವನು ಅರ್ಥ ಮಾಡ್ಕೋತಾನೆ. ನಂತರ ಸಾಲುಗಳಲ್ಲಿ ಅಯ್ಯೋ ಎಂಬ ಒಂದು ಮಾತಿನೊಂದಿಗೆ ಅವನು ತನ್ನ ಸಂಕಟವನ್ನು ವ್ಯಕ್ತಪಡಿಸ್ತಾನೆ. ನಂತರ ಅವನು ತನ್ನ ಯೌವನದ ಬಗ್ಗೆ ಯೋಚಿಸ್ತಾನೆ. ಒಂದು ಕಾಲದಲ್ಲಿ ಬೇರೆ ಹೃದಯ ಮತ್ತು ಕಣ್ಣುಗಳಿಂದ ಅರೋರಾಳ ಒಂದು ಆಗಮನವನ್ನು ನೋಡ್ತಾ ಇದ್ದವನು ತಾನೇ ಅಂತ ಪ್ರಶ್ನಿಸ್ಕೊಳ್ತಾನೆ. ಅವಳ ಸ್ಪಷ್ಟವಾದಂತಹ ಒಂದು ರೂಪ ಮತ್ತು ಅವಳ ಒಂದು ಉಂಗುರುಗಳಾಗಿ ಹೊತ್ತುಕೊಳ್ಳೋದನ್ನು ನೋಡಿ ಅವನು ನೆನಪಿಸ್ಕೊಳ್ತಾನೆ. ಅವಳ ಒಂದು ಉಪಸ್ಥಿತಿ ಎಲ್ಲವನ್ನ ಕಂದು ಬಣ್ಣಕ್ಕೆ ತಿರುಗಿಸಿದಾಗ ಅವನ ರಕ್ತವು ಹೊಳೆಯೋದನ್ನು ಆತ ನೆನಪಿಸಿಕೊಳ್ತಾನೆ. ಮತ್ತು ಅವಳು ಅರ್ಧ ತೆರೆದ ಮೊಗ್ಗಿನಂತೆ ಮೃದುವಾದ ತುಟಿಗಳಿಂದ ಅವನಿಗೆ ಮುತ್ತಿಟ್ಟಾಗ ಅವಳ ಒಂದು ಅಪ್ಪುಗೆಯಲ್ಲಿ ಆಲಿಂಗನದಲ್ಲಿ ಮಲಗಿದ್ದನ್ನು ಅವನು ನೆನಪಿಸ್ಕೊಳ್ತಾನೆ. ಟ್ರಾಯ್ ಗೋಪುರಗಳಾಗಿ ಏರಿದಾಗ ಅಪೋಲೋ ಆಡಿದ ಹಾಡಿನಂತೆ ಅವಳು ಕಾಡು ಮತ್ತು ಸಿಹಿಯಾದ ಮಾತುಗಳನ್ನು ಪಿಸುಗುಟ್ಟುವುದನ್ನು ಕೇಳಿದ್ದನ್ನು ಅವನು ನೆನಪಿಸ್ಕೊಳ್ತಾನೆ. ಅಂದರೆ ಆತ ಪ್ರೀತಿಯಲ್ಲಿ ಬಿದ್ದಾಗ ಅರೋರಾಳ ಜೊತೆ ಕಳೆದಂತಹ ಯೌವನದ ನೆನಪುಗಳೆಲ್ಲವನ್ನ ಸಹ ಆತ ನೆನಪಿಸಿಕೊಳ್ತಾನೆ. ಮುಂದಿನ ಸಾಲುಗಳಲ್ಲಿ ಟಿಥೋನಸ್ ತನ್ನ ವಯಸ್ಸಾದ ಒಂದು ಸ್ವಭಾವ, ಅವಳ ಶಾಶ್ವತ ಯೌವನದೊಂದಿಗೆ ಇನ್ನು ಮುಂದೆ ಬೆರೆಯಲು ಸಾಧ್ಯವಿಲ್ಲದ ಕಾರಣ ಶಾಶ್ವತವಾಗಿ ತಾನು ತನ್ನನ್ನು ಅರೋರಾಳಿಂದ ಬೇರೆ ಆಗಬೇಕು ಅಂತ ಬೇಡಿಕೊಳ್ತಾನೆ. ಅವಳ ಗುಲಾಬಿ ನೆರಳುಗಳು ನನ್ನನ್ನು ಸ್ನಾನ ಮಾಡಿಸಿದರೂ ನನಗೆ ಒಂದು ಶೀತದ ಅನುಭವ ಆಗುತ್ತೆ ಮತ್ತು ನನ್ನ ಸುಕ್ಕುಗಟ್ಟಿದ ಪಾದಗಳು ಅವಳ ಹೊಸ್ತಿಲುಗಳ ಮೇಲೆ ಇಟ್ಟಾಗ ತಣ್ಣಗಾಗಿದೆ ಅಂತ ಅವನು ಭಾವಿಸ್ತಾನೆ. ಸಾಯುವ ಶಕ್ತಿ ಹೊಂದಿರುವ ಸಂತೋಷದ ಮನುಷ್ಯರ ಮನೆಗಳ ಸುತ್ತಲಿನ ಹೊಲಗಳಿಂದ ಹುಗಿ ಏರುತ್ತಿರುವ ಮತ್ತು ತನ್ನ ಹುಲ್ಲುಗಾವಲುಗಳು ಸಮಾಧಿಗಳಲ್ಲಿ ಇರುವ ಸಂತೋಷದ ಸತ್ತವರ ಒಂದು ಮೃತ್ಯುಲೋಕವನ್ನು ಅವನು ನೋಡ್ತಾನೆ. ಸಾವಿನ ಮೂಲಕ ಶಾಂತಿಯನ್ನು ಕಂಡುಕೊಳ್ಳುವ ಅವರ ಸಾಮರ್ಥ್ಯಕ್ಕೆ ಟಿಥೋನಸ್ ಏನು ಮಾಡ್ತಾನೆ, ಅಸೂಯೆ ಪಡ್ತೇನೆ ಅಂತಕ್ಕಂಥದ್ದನ್ನು ಒಂದು 8ನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ ಆ ಟಿಥೋನಸ್ ಅರೋಳಳಿಗೆ ತನ್ನ ಅಂತಿಮ ಮನವಿಯನ್ನು ಮಾಡ್ತಾನೆ. ನನ್ನನ್ನು ಬಿಡುಗಡೆ ಮಾಡು ಮತ್ತು ನೆಲಕ್ಕೆ ಹಿಂತಿರುಗಿಸು ಅಂತ ಕೇಳ್ಕೊಳ್ತಾನೆ. ಇದರಿಂದ ಅವನು ಸಾಯಬಹುದು ಮತ್ತು ಅವಳು ಅವನ ಸಮಾಧಿಯನ್ನು ನೋಡಬಹುದು ಅಂತ ಬೇಡಿಕೊಳ್ತಾನೆ. ಅಲ್ಲಿ ಅರೋಳ ಪ್ರತಿದಿನ ಬೆಳಗ್ಗೆ ನಿನ್ನ ಸೌಂದರ್ಯವನ್ನು ನೀನು ನವೀಕರಿಸ್ಕೊಳ್ತಾ ಇರ್ತೀಯ, ಬೆಳಗಿನ ಸೂರ್ಯ ಹೇಗೆ ಬರ್ತಾನೋ ಹಾಗೆ ನೀನು ಪ್ರತಿದಿನ ನಿನ್ನ ಒಂದು ಸೌಂದರ್ಯವನ್ನು ಹೊಸದಾಗಿ ಪಡಿತಾ ಇರ್ತೀಯ ಅಂತ ಅವನು ಒಪ್ಪಿಕೊಳ್ತಾನೆ. ಆದರೆ ಅವನು ನೆಲದಲ್ಲಿರುವ ಒಂದು ನೆಲವಾಗಿ ಇರ್ತಾನೆ ಅಂತ ಆತ ಹೇಳ್ತಾನೆ. ಮತ್ತು ಪ್ರತಿದಿನ ಬೆಳಗ್ಗೆ ನೋವನ್ನು ತರುವ ಅವಳ ಒಂದು ಬೆಳ್ಳಿಯ ಚಕ್ರಗಳ ಮೇಲೆ ಅವಳು ಹಿಂತಿರುಗುವಿಕೆಯನ್ನು ಮರೆಯಲು ಸಾಧ್ಯ ಆಗುತ್ತೆ. ನನ್ನನ್ನು
ಆ ಮನುಷ್ಯನನ್ನಾಗಿ ಮಾಡು, ನನಗೆ ಸಾವನ್ನು ಬರುವ ಹಾಗೆ ಮಾಡೋ, ಈ ಅಮರತ್ವವನ್ನು ಹಿಂತಿರುಗಿ ಪಡಿ ಅಂತ ಹೇಳ್ತಾನೆ. ಇಲ್ಲಿ ಆ ಅರೋಳ ಹಿಂತಿರುಗುವಿಕೆಯನ್ನು ಮರೆಯಲು ಆತ ಪ್ರಯತ್ನ ಮಾಡ್ತಾನೆ. ಮತ್ತು ಅವನು ಮರೆಯಾಗುವ ಮತ್ತು ತನ್ನ ಅಮರತ್ವವನ್ನು ತಂದ ಅಂತ್ಯವಿಲ್ಲದ ಈ ನೋವಿನ ಚಕ್ರದಿಂದ ತಪ್ಪಿಸಿಕೊಳ್ಳುವ ಒಂದು ಅಂತಿಮ ಶಾಂತಿಯನ್ನು ಬಯಸ್ತಾನೆ. ಅಂದರೆ ತನಗೆ ಇಲ್ಲಿ ಸಾವು ಅಂತಕ್ಕಂಥದ್ದಿಲ್ಲದೆ ಅಮರತ್ವವನ್ನು ನೀಡಿರ್ತಕ್ಕಂತಹ ದೇವತೆ ಅರೋರಳಿಗೆ ಒಂದು ಬೇಡಿಕೆಯನ್ನು ಇಡ್ತಾನೆ. ತಾನು ಕೂಡ ಸಾವಿನ ಒಂದು ನೈಸರ್ಗಿಕ ಚಕ್ರಕ್ಕೆ ನಾನು ಸಿಕ್ಕಿಕೊಳ್ಳಬೇಕು, ಆ ಚಕ್ರದಿಂದ ನಾನು ತಪ್ಪಿಸ್ಕೋಬಾರ್ದು, ನಾನು ಶಾಂತಿಯನ್ನು ಬಯಸ್ತಾ ಇದ್ದೇನೆ. ಈ ರೀತಿಯ ಒಂದು ವಯಸ್ಸಾದ ಮುದುಕನ ಹಾಗೆ ನಾನಿದ್ದೇನೆ, ನನಗೆ ಯೌವನವಿಲ್ಲ, ಈ ಅಮರತ್ವದ ನೋವು ನನಗೆ ತರ್ತಾ ಇದೆ, ಈ ಒಂದು ಮುಪ್ಪಿನ ಸಮಯದಲ್ಲಿ ಈ ಅಮರತ್ವ ನನಗೆ ಬೇಡವಾಗಿದೆ ಅಂತ ಹೇಳ್ತಾನೆ. ಅಂತ್ಯವಿಲ್ಲದ ನೋವಿನ ಚಕ್ರದಿಂದ ತಪ್ಪಿಸಿಕೊಳ್ಳೋದಕ್ಕೆ ನನಗೆ ಅಂತಿಮವಾಗಿ ಶಾಂತಿ ಬೇಕು ಅಂತ ಹೇಳಿ ನಾನು ಶಾಂತಿಯನ್ನು ಬಯಸ್ತಾ ಇದ್ದೇನೆ ಅಂತ ಹೇಳಿ ಈ ಪದ್ಯದಲ್ಲಿ ಆ ಅರೋಳ ದೇವತೆಗೆ ತನ್ನ ಅಮರತ್ವವನ್ನು ಪಡೆ, ಮತ್ತು ಎಲ್ಲ ಮನುಷ್ಯರ ಹಾಗೆ ನನಗೆ ಜೀವನದ ಚಕ್ರದ ಅಂತ್ಯ ಸಾವನ್ನು ದಯಪಾಲಿಸು, ಆ ಸಾವು ನನಗೆ ಅಂತಿಮವಾಗಿ ಶಾಂತಿಯನ್ನು ತರುತ್ತೆ ಅಂತ ಹೇಳಿ ಟಿಥೋನಸ್ ಈ ಒಂದು ಪದ್ಯದ ಮೂಲಕ ತಿಳಿಸಿರ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಟಿಥೋನಸ್ ಪೊಯಮ್ನ ಕನ್ನಡದ ಈಸಿ ಸಮರಿ ಆಗಿರುತ್ತೆ. ಈ ಕನ್ನಡದ ಸಮರಿಯ ಕೇಳಿದ ನಂತರ ಇಂಗ್ಲೀಷ್ ಸಮರಿಯ PDF ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓದಿ ನಿಮಗೆ ಸಂಪೂರ್ಣ ಇದು ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.